ಕಾಚವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ಕಾಚವಳ್ಳಿ ಗ್ರಾಮ ಯಲಂಕ ಕ್ಷೇತ್ರ ಘಟಕದಲ್ಲಿ KRS ಪಕ್ಷ ವ್ಯಾಪ್ತಿಯಲ್ಲಿರುವ ಈ ಕಾಚವಳ್ಳಿ ಗ್ರಾಮದಲ್ಲಿ ನೈಸ್ ರೋಡ್ ಪಕ್ಕದಲ್ಲಿರುವ ಗ್ರಾಹಕರು ಓಡಾಡುವ ಸಮಸ್ಯೆಯಿಂದ ಈ ಮೋರಿ ಅನಾಹುತವಾಗಿ ತುಂಬಿಕೊಂಡಿದ್ದು, ಗಲೀಜಾಗಿ ತುಂಬ ವಸ್ತುಗಳು ತುಂಬಿಕೊಂಡಿದೆ. ಈ ಗ್ರಾಮ ಪಂಚಾಯಿತಿಯ PDO ಆಗಲಿ, ಇಲ್ಲ ಸೆಕ್ರೆಟ್ರಿ ಆಗಲಿ, ಬಿಲ್ ಕಲೆಕ್ಟರ್ ಆಗಲಿ ಯಾರು ಬಂದು ಸಮಸ್ಯೆ ನೋಡ್ತಾ ಇಲ್ಲ. ಸ್ವಾಮಿ ನೋಡ್ತಾ ಇದ್ದೀರಾ, BDO ಸಾಹೇಬ್ರೆ ನೋಡ್ತಾ ಇದ್ದೀರಲ್ಲಿ, ಏನು ಇದೇ ಮಾಡ್ತಾ ಇದ್ದೀರಾ? ಪಂಚಾಯಿತಿಯಿಂದ ಏನಾಗ್ತದೆ, ಏನು ಅನಾಹುತ ಆಗ್ತದೆ ನೋಡ್ತೀರಾ? ಗಂಡು ಮೋರಿ ರಸ್ತೆಯಲ್ಲಿ ಈ ಗ್ರಾಮದಲ್ಲಿ ಬಂದು ಯಾರಾದರೂ ಒಬ್ಬರಾದ್ರೂ ನೋಡ್ತೀರಾ? ನೋಡಿ ಇಲ್ಲಿ ಏನಾಗ್ತದೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಇಲ್ಲಿ ಮಳೆ ಬಂದರೆ ಅರ್ಧ ನಮ್ಮಲ್ಲಿ ವಿನಂತಿ, ಕಸ ಎಲ್ಲ ತೆಗೀರಿ. ಕಸ ನೋಡಿ ಸರ್, ವಿಡಿಯೋ ನೋಡಿ ಯಾವ ಥರ ಬ್ಲಾಕ್ ಆಗ್ತದೆ. ಎಲ್ಲ ಕಸಗಳು ಬಿದ್ದಿದೆ. ಯಾರು ಕೂಡ ಜವಾಬ್ದಾರಿತನವಾಗಿ ಇಲ್ಲಿ ಇರ್ತಕ್ಕಂಥ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಮೆಂಬರ್ಗಳಾಗಲಿ ಯಾರಾಗಲಿ ಯಾರು ಬಂದು ಇಲ್ಲಿ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇಲ್ಲ. ಎಲ್ಲ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗೋದ್ರಿಂದ ಕೆಲವರು ಹೆಂಗಸರುಗಳು ಮಕ್ಕಳುಗಳು ಹೋಗ್ತಾ ಬಿದ್ದು ಎದ್ದು ನೀರು ಪಚ್ಚೆನೆಲ್ಲ ಬಿದ್ದು ಹೋಗ್ತಾ ಇದ್ದಾರೆ. ಪಂಚಾಯತಿ ಅವರು ಏನು ಮಾಡ್ತಿದ್ದಾರೆ ಇಲ್ಲಿ ಎಲ್ಲ ಮಳೆ ಉಳಿದಾಗೆಲ್ಲ ಇದೇ ಪ್ರಾಬ್ಲಮ್ ಏನು ಸರ್ ಇದು? ದಯವಿಟ್ಟು ಇದು ಪಂಚಾಯತಿ ಅವರೆಲ್ಲ ಗಮನ ಹರಿಸಿ ಇದೊಂದು ರೋಡ್ ಒಂದು ರೆಡಿ ಮಾಡಿಕೊಡಿ ದಯವಿಟ್ಟು. ಕೈ ಮುಗಿದು ಕೇಳ್ಕೊಡಿ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ ಸರ್, ನೀವೇ ಮಾತಾಡಿ ಸರ್. ಇಲ್ಲಿ ಸಮಸ್ಯೆ ಅದ ನೋಡಿ, ಇಲ್ಲಿ ಕೊಳಚೆ ನೀರುಗಳು ನಿಂತಿದೆ. ಸಮಸ್ಯೆ ಅಂದರೆ ಇಲ್ಲಿ ಹೋಗ ಬರೋರಿಗೆ ತುಂಬ ಹಿಂಸೆ ಆಗ್ತಿದೆ. ಇಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬರೋಂಥದ್ದು ಜಾಗ ಇದು. ಕಾಚವಳ್ಳಿ ಮೆಂಬರ್ಗಳಾಗಲಿ ಯಾರು ಕೂಡ ಇಲ್ಲಿ ಜವಾಬ್ದಾರಿ ಪಂಚಾಯತಿಯಿಂದ ಯಾರಾದರೂ ಬಂದು ನೋಡಿ, ಅಧಿಕಾರಿಗಳು BDO ಆಗಲಿ ಸೆಕ್ರೆಟ್ರಿ ಆಗಲಿ, ಏನು ನಿದ್ದೆ ಮಾಡ್ತಾ ಇದ್ರಿ ಸಾಹೇಬ್ರೆ? ನಿದ್ದೆ ಮಾಡ್ತಾ ಇದ್ದೀರಾ? ಈಗ ನೋಡಿ ವಸ್ತುಗಳೆಲ್ಲ ಬ್ಲಾಕ್ ಆಗಿ ರೋಡ್ ನಿಂತ್ಕೊಂಡು ಹೋಗೋ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸ್ಕೂಲ್ ಮಕ್ಕಳೇ ಆಗಲಿ, ವಾಹನಗಳೇ ಆಗಲಿ ಬರೋಲ್ಲ, ಬಹಳ ಸಾಹಸ ಪಡ್ತಾ ಇದ್ದಾರೆ. ನಿಂತ್ಕೊಂಡ್ರೆ ಅರ್ಧ ಭಾಗ ನೀರು ತುಂಬ್ಕೋತದೆ. ಯಾರು ಓಡಾಡೋಕೆ ಸಾಧ್ಯವೇ ಇಲ್ಲ. ಬೆಳಗ್ಗೆಯಿಂದ ಮಳೆ ಹೋದ್ರಂತೂ ಈಗೆಲ್ಲ ಕಮ್ಮಿ ಆಗಿದೆ. ಮಳೆ ಹಿಡಿದು ಬಿಟ್ರೆ ಈ ಬರೋ ಜಾಗದಲ್ಲಿ ಆಗಲ್ಲ. ಇಲ್ಲಿ 10 ವರ್ಷದಿಂದ 15 ವರ್ಷದಿಂದ ಬರುವ ಇಲ್ಲಿ ಜಾಗ ಈ ನೈಸ್ ರೋಡ್ ಆದ್ಮೇಲೆ ಬರೋಕ್ಕೆ ಆಗೋದಿಲ್ಲ. ನೀರು ಬರೀ ನೀರು ನಿಂತಿರೋದು. ಇಲ್ಲಿ ಸಾರ್ವಜನಿಕ ತೊಂದರೆ ಆಗ್ತಾಯಿದೆ. ಇದನ್ನು ಕೇಳ್ಕೊಳ್ಳೋದೇನೆಂದರೆ ಇದು ಗಮನಿಸಬೇಕು. PDO ಅವರು ಬಂದು ಇದನ್ನ ಗಮನಿಸಬೇಕು, ತಕ್ಷಣವೇ ಗಮನಿಸಬೇಕು. ನೀವು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಬೆಂಗಳೂರು ಉತ್ತರ, ನಮಸ್ಕಾರ ಎಲ್ಲರಿಗೂ. ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ ಲಕ್ಷ್ಮೀಪುರ ಅಂಚೆ ಕಾಚವಳ್ಳಿ ಗ್ರಾಮ ಪಂಚಾಯತಿ PDO ಏನು ಮಾಡ್ತಾ ಇದ್ದೀರಾ? ನಿಮ್ಗೆ ಅಧಿಕಾರ ಕೊಟ್ಟವ್ರೆ, ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳಿ. ನೀವು ಮನೇಲಿ ಕೂತ್ಕೊಂಡು ಏನು ಕೆಲಸ ಮಾಡಿಸ್ತೀರಾ? ಇಷ್ಟೊಂದು ಅಧ್ವಾನ ಕೂತದೆ. ಏನು ಮಾಡ್ತಾ ಇದ್ದೀರಿ ಸ್ವಾಮಿ ನೀವು? ಬನ್ನಿ, ನೀವು ಕೆಲಸ ಮಾಡಿದರೆ ಎಷ್ಟು ವರ್ಷ ಆಯಿತು ಈಗ ಕಸ ಎತ್ತಿ ನೋಡ್ತಾ ಇರ್ಬೋದು ನೀವು. ಈ ಥರ ಒಂದು ಡ್ರೈನೇಜ್ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಕೂಡ ಸರಿಗಿಲ್ಲ. ಎಷ್ಟು ವನವಾಸ ಬೀಳ್ತಾ ಇದ್ದಾರೆ. ಸ್ಮೆಲ್ಲು, ಯಾವುದ್ಯಾವುದೋ ಕಸ ಎಲ್ಲಿಂದನೋ ತಂದು ಇಲ್ಲ ಹಾಕ್ತಾರೆ, ಇಲ್ಲಿಂದ ತಂದು ಇಲ್ಲ ಹಾಕ್ತಾರೆ. ಒಂದು ಗಾಡಿ ವ್ಯವಸ್ಥೆ ಇಲ್ಲ, ತ್ಯಾಜ್ಯ ತಗೊಂಡೋಗೋದಕ್ಕೆ ವ್ಯವಸ್ಥೆ ಇಲ್ಲ, ಏನಿಲ್ಲ. ಇಷ್ಟೊಂದು ಅಧ್ವಾನ ಕೂತದೆ. ಹೆಂಗೆ ಓಡಾಡ್ತಾರೆ ಹೆಂಡತಿ ಮಕ್ಕಳು? ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಭಾರಿ ಹಿಂಸೆ ಆಗೈತೆ. ರಾತ್ರಿ ಸಂಜೆ 6 ಗಂಟೆ ಆಯಿತು ಅಂತಂದರೆ ಏನೊಂದು ಇಲ್ಲಿ ಮಾಡೋದಕ್ಕೆ ಓಡಾಡೋದಕ್ಕೆ ಭಾರಿ ಕಷ್ಟ ಆಗದೆ. ಏನು ಮಾಡ್ತಾ ಇದ್ದೀರಾ? ದಯವಿಟ್ಟು ಎದ್ದು ಬರಬೇಕು, ಎದ್ದು ಬಂದು ಕೆಲಸ ಸರಿ ಮಾಡಿಸಿ. ಇಲ್ಲ ಅಂದರೆ ಮುಂದಿನ ದಿನ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಬೇಕಾಗ್ತದೆ. ನಮಸ್ಕಾರ. ಪಂಚಾಯತಿ ಮುಂದ್ಗಡೆ ಧರಣಿ ಕುತ್ಕೊಳ್ಬೇಕಾಗಿದ್ದ ಸನ್ನಿವೇಶ ತಂದು ಇಟ್ಕೊಳ್ತಾ ಇದ್ದೀರಾ. ಪಂಚಾಯತಿ ಆಗಲಿ ಮೆಂಬರ್ಗಳಾಗಲಿ ಇದ್ರ ಬಗ್ಗೆ ಏನಿದೆ ಅದನ್ನು ಸಮಸ್ಯೆ ಬಗೆಹರಿಸಬೇಕು. ಇಲ್ಲಾಂದ್ರೆ KRS ಪಕ್ಷದಿಂದ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಸರ್. ಮನವಿ ಮಾಡ್ಕೊತಾ ಇದ್ದೀವಿ. ಒಂದೆರಡು ಮಾತಾಡಿ. ಸರ್, ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಅಲ್ಲಿ ನೀರು ತುಂಬಿಕೊಂಡಿರುತ್ತೆ. ಆ ಕಡೆ ನೋಡೋರು ಅಷ್ಟು ಕಸ ಹಾಕ್ಸಿದ್ದಾರೆ, ಈ ಕಡೆ ನೋಡೋರು ಇಷ್ಟು ಕಸ ಹಾಕ್ಸಿದ್ದಾರೆ. ಯಾರು ಕೇಳೋರಿಲ್ಲ ಸರ್. ಇಲ್ಲಿ ರಾತ್ರಿ ಹೊತ್ತೊಂದು ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ತುಂಬ ಭಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಇಲ್ಲಿ ನೀರು ನಿಂತ್ಕೊಂತಿರೋದು ಏನು ಹೇಳ್ತಾ ಇದ್ದೀವಿ, ಅದು ಯಾರು ಏನು ಕೇಳ್ತಾನೆ ಇಲ್ಲ ಸರ್. ಯಾರು ಮಾಡೋಣ ಸರ್? ಅದು ಇಲ್ಲ, ಲೋಕಲ್ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಸರ್. ಇಲ್ಲಿ ಸರ್ ಇದು ಮಾಮೂಲಿ ಓಡಾಡೋ ಜಾಗ ಸರ್. ಇದು ಇಲ್ಲಿಂದ ಬಿಟ್ಟರೆ ನಮ್ಗೆ ಇಲ್ಲಿಂದ 5-6 ಕಿಲೋಮೀಟ್ರ್ ಓಡಾಡಬೇಕು ಸರ್. ನಾವು ಏನು ಮಾಡೋಣ ಸರ್ ಇಲ್ಲಿಂದ ಓಡಾಡೋಕ್ಕೆ? ಹೇಳಿ ಸರ್ ನೀವೇನೆ. ಇಲ್ಲಿರೋ MLAಗಳು ಅವ್ರೇನೋ ಒಂದು ಸ್ವಲ್ಪ ಇದನ್ನು ನೀವು ಯಾವತ್ತೂ ಹೋಗಿ ಕೇಳಿಲ್ವಾ ಸರ್? ಕೇಳೋದ್ರಿಗೆ ಏನು ಮಾಡ್ತಾರೆ ಸರ್ ಅವರು? ಸ್ವಲ್ಪ ನೀವು ಮಾತಾಡಬೇಕು.
ಮಾತಾಡಿ ಸರ್, ನಾವು ಮಾತಾಡ್ತೀವಿ.